ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ಕರ್ನೂಲ್ ಬಳಿ ಸಂಭವಿಸಿದ ಬಸ್ ದುರಂತದ ನೋವಿನ ಕ್ಷಣಗಳು ಇನ್ನು ಕಣ್ಮುಂದೆ ಇವೆ. ಆ ದುರಂತದ ಚಿತ್ರ ಮಾಸುವ ಮುನ್ನಾನೇ ಮತ್ತೊಂದು ದುರಂತ ಸಂಭವಿಸಿದೆ. ಈ ಬಾರಿ ಬೆಂಕಿ ಅವಘಡ ನಡೆದಿರುವುದು ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಬಳಿ. ಅಲ್ಲೂ ಕೂಡ ಸ್ಲೀಪರ್ ಬಸ್ಸೇ ಬೆಂಕಿಗೆ ಆಹುತಿಯಾಗಿದೆ. ಅಲ್ಲಿ ಲಾರಿ ಚಾಲಕನಿಗೆ ನಿದ್ದೆ ಬಂದಿತ್ತು ಅಥವಾ ಅವನಿನ್ಯಾವುದಾದರೂ ಮತ್ತಲ್ಲಿದ್ನೋ ಗೊತ್ತಿಲ್ಲ. ಒಟ್ಟಲ್ಲಿ ಬೆಂಗಳೂರಿನಿಂದ ಚಿತ್ರದುರ್ಗದ ಕಡೆಗೆ ಹೋಗ್ತಾ ಇದ್ದ ಬಸ್ಗೆ ಡಿವೈಡರ್ ದಾಟಿ ಬಂದು ಲಾರಿ ಡಿಕ್ಕಿ ಹೊಡೆದಿದೆ. ಆ ರಭಸಕ್ಕೆ ಬಸ್ಸಿಗೆ ಬೆಂಕಿ ಹೊತ್ಕೊಂಡಿದೆ. 10 ಮಂದಿ ಸಜೀವವಾಗಿ ದಹನವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅಲ್ಲಿ ಬಲಿಯಾದವರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಬಹುದು ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇವೆ. ಗೆಳೆಯರೆ, ಇಡೀ ಜಗತ್ತು ಕ್ರಿಸ್ಮಸ್ ಆಚರಣೆಯ ಸಂಭ್ರಮದಲ್ಲಿರೋ ಹೊತ್ತಲ್ಲಿ ಹಿರಿಯೂರಿನಿಂದ ದುರಂತದ ಸುದ್ದಿಯೊಂದು ಬರ್ತಾ ಇದೆ. ರಾತ್ರಿ 2 ಗಂಟೆಯ ಹೊತ್ತಿಗೆ ಅಲ್ಲಿನ ಹೆದ್ದಾರಿಯಲ್ಲಿ ಬಸ್ಸೊಂದು ಅಪಘಾತಕ್ಕೀಡಾಗಿದೆ. ಅದು ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದ ಬಸ್ಸು. ಸೀಬರ್ಡ್ ಸಂಸ್ಥೆಗೆ ಸೇರಿದ್ದ ಆ ಬಸ್ಸಲ್ಲಿ 27ರಿಂದ 29 ಮಂದಿ ಪ್ರಯಾಣಿಕರು ಹಾಗೂ ಡ್ರೈವರು, ಜೊತೆಗೊಬ್ಬ ಕೋ ಡ್ರೈವರ್ ಅಥವಾ ಕ್ಲೀನರ್ ಇದ್ದ ಅಂತ ಹೇಳಲಾಗುತ್ತೆ. ಆ ಬಸ್ಸು ಚಿತ್ರದುರ್ಗ ಶಿವಮೊಗ್ಗ ಮಾರ್ಗವಾಗಿ ಗೋಕರ್ಣಕ್ಕೆ ಹೋಗ್ತಾ ಇತ್ತಂತೆ. ಸ್ಲೀಪರ್ ಬಸ್ಸು. ರಾತ್ರಿ ಬಸ್ಸಲ್ಲೊಂದು ನಿದ್ದೆ ಮಾಡ್ಕೊಂಡು ಹೋದರೆ ಬೆಳಗ್ಗೆ ಫ್ರೆಶ್ ಆಗಿ ತಮ್ಮ ಕೆಲಸಗಳನ್ನು ಮಾಡ್ಕೋಬಹುದು ಅಂತ ಪ್ರಯಾಣಿಕರು ಕೂಡ ಅಂದ್ಕೊಂಡಿರ್ತಾರೆ. ಮಲ್ಕೊಂಡು ಹೋಗೋದಿಕ್ಕೆ ಅಂತಲೇ ಸ್ಲೀಪರ್ ಬಸ್ಗಳನ್ನು ಬುಕ್ ಮಾಡ್ತಾರೆ. ಹೊರಗೆ ಚಳಿ ಬೇರೆ ಇದ್ದಿದ್ದರಿಂದ ಸಹಜವಾಗಿ ನಿದ್ದೆ ಕೂಡ ಹತ್ತಿರತ್ತೆ. ಅಷ್ಟೇ ಅಲ್ಲದೆ ಬಸ್ಸಲ್ಲಿದ್ದವರಲ್ಲಿ ಬಹಳಷ್ಟು ಮಂದಿ ನೇರವಾಗಿ ಗೋಕರ್ಣಕ್ಕೆ ಬಸ್ ಬುಕ್ ಮಾಡಿದ್ರು. ಹೀಗಾಗಿ ಮಧ್ಯೆ ಕೂಡ ಯಾವ ಸ್ಟಾಪುಗಳು ಇರೋದಿಲ್ಲ. ಪ್ರಯಾಣಿಕರು ಆರಾಮಾಗಿ ನಿದ್ದೆಯ ಮೂಡಲಿದ್ರು ಅನ್ಸುತ್ತೆ. ಇನ್ನು ಬಸ್ ಚಾಲಕನಿಗೆ ಕೂಡ ಈ ರಸ್ತೆಯ ಬಗ್ಗೆ ಹೆಚ್ಚೇ ಗೊತ್ತಿರುತ್ತೆ. ದಿನ ಅದೇ ರಸ್ತೆಯಲ್ಲಿ ಓಡಾಡೋದ್ರಿಂದ ಯಾವ ಜಾಗದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ಎಲ್ಲಿ ತಿರುವಿದೆ, ಎಲ್ಲಿ ಹಂಪ್ ಇರುತ್ತೆ ಅನ್ನೋ ಮಾಹಿತಿ ಚಾಲಕರಿಗಿದ್ದೇ ಇರುತ್ತೆ. ಚಾಲಕ ಆರಾಮಾಗಿ ಬಸ್ ಓಡಿಸ್ತಾ ಇದ್ದ. ಹೀಗಿರುವಾಗ ಬೆಳಗಿನ ಜಾವ 2 ಗಂಟೆ ಹೊತ್ತಿಗೆ ಬಸ್ಸು ಶಿರಾ ದಾಟಿ ಹಿರಿಯೂರಿನ ಸಮೀಪಕ್ಕೆ ಬಂತು. ಆಗ ಇದ್ದಕ್ಕಿದ್ದಂತೆ ಏನಾಯಿತು ಗೊತ್ತಿಲ್ಲ, ಆ ಬಸ್ಸಿಗೆ ಲಾರಿಯೊಂದು ಡಿಕ್ಕಿ ಹೊಡೆದಿದೆ. ಹಿರಿಯೂರಿನಿಂದ ಬೆಂಗಳೂರಿನ ಕಡೆಗೆ ಅಂದರೆ ಪಕ್ಕದ ರಸ್ತೆಯಲ್ಲಿ ಬರ್ತಾ ಇದ್ದ ಕಂಟೈನರ್ ಲಾರಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಅದನ್ನು ದಾಟ್ಕೊಂಡು ಬಂದು ಈ ಬಸ್ಸಿಗೆ ಹೊಡಿತಂತೆ. ಆ ಲಾರಿ ಬಸ್ಸಿನ ಡೀಸೆಲ್ ಟ್ಯಾಂಕ್ ಇದ್ದ ಜಾಗಕ್ಕೆ ಡಿಕ್ಕಿ ಹೊಡೆದ ಕಾರಣದಿಂದ ಬಸ್ಸಿಗೆ ಬೇಗ ಬೆಂಕಿ ಹೊತ್ಕೊಳ್ತು ಅಂತ ಹೇಳ್ತಾ ಇದ್ದಾರೆ. ಆ ರಭಸಕ್ಕೆ ಕಂಟೈನರ್ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಅಲ್ಲಿ ಬಸ್ಸಿಗೆ ಬೆಂಕಿ ಹೊತ್ಕೊಳ್ತಿದ್ದಂತೆ ಅದರ ಚಾಲಕ ಮತ್ತು ನಿರ್ವಾಹಕ ತಕ್ಷಣ ಬಸ್ಸಿಂದ ಜಿಗಿದಿದ್ದಾರೆ. ಅವರು ಸೇಫ್ ಆಗಿದ್ದಾರೆ. ಒಂದಷ್ಟು ಚಿಕ್ಕ ಪುಟ್ಟ ಗಾಯಗಳಾಗಿರಬಹುದು, 1-2 ಮೂಳೆ ಮುರಿದಿರಬಹುದು, ಆದರೆ ಜೀವಂತವಾಗಂತೂ ಉಳಿದಿದ್ದಾರೆ. ಆದರೆ ಬಸ್ನ ಒಳಗಿದ್ದವರು ಮೊದಲೇ ನಿದ್ದೆಯಲ್ಲಿದ್ದರು. ಬಸ್ ಡಿಕ್ಕಿ ಹೊಡೆದ ಕೂಡಲೇ ಅವರಿಗೊಂದು ಶಾಕ್ ಆಗಿರುತ್ತೆ. ಹಾಗೇನೆ ತಕ್ಷಣ ಬಸ್ಸು ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿದೆ. ಮೇನ್ ಡೋರ್ ಕಡೆಗೆ ಬರೋದಕ್ಕೆ ಸಾಧ್ಯವೇ ಇಲ್ಲದ ಪರಿಸ್ಥಿತಿ ಕ್ಷಣಾರ್ಧದಲ್ಲಿ ನಿರ್ಮಾಣಗೊಂಡಿದೆ. ನೋಡ್ತಿರುವಾಗಲೇ ಬಸ್ಸು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ಹೀಗಾಗಿ ಆ ಬಸ್ಸಿಂದ ಎಷ್ಟು ಮಂದಿ ಹೊರಗೆ ಜಿಗಿದು ಪ್ರಾಣ ಉಳಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗ್ತಾ ಇಲ್ಲ. ಬಸ್ಸಲ್ಲಿ 14 ಮಂದಿ ಮಹಿಳೆಯರು ಹಾಗೂ 15 ಮಂದಿ ಪುರುಷರು ಇದ್ರು ಅಂತ ಹೇಳ್ತಾ ಇದ್ದಾರೆ. ಹಾಗೆ 10 ಮಂದಿ ಸುಟ್ಟು ಹೋಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. 21 ಮಂದಿಯನ್ನು ರಕ್ಷಿಸಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಕೆಲವರು ಬಸ್ನ ಕಿಟಕಿಗಳಿಂದ ಜಿಗಿದು ಪ್ರಾಣ ಉಳಿಸ್ಕೊಂಡಿದ್ದಾರೆ. ಅವರಿಗೆ ಕೂಡ ಗಾಯಗಳಾಗಿದ್ದು ಅವರನ್ನು ಶಿರಾ ಮತ್ತು ಹಿರಿಯೂರಿನ ಆಸ್ಪತ್ರೆಗಳಿಗೆ ದಾಖಲು ಮಾಡಲಾಗಿದೆ. ಸದ್ಯಕ್ಕೆ ಅಂದರೆ ನಾನು ಈ ವಿಡಿಯೋ ಮಾಡೋ ಹೊತ್ತಿಗೆ 9 ಮೃತದೇಹಗಳನ್ನು ಹೊರಗೆ ತೆಗೆಯಲಾಗಿತ್ತು. ಇನ್ನು ಬಸ್ ಡಿಕ್ಕಿ ಆಗ್ತಿದ್ದಂತೆ ಸಾಕಷ್ಟು ಜನ ಅಲ್ಲಿಗೆ ಬಂದಿದ್ದಾರೆ. ಅದು ಹೆದ್ದಾರಿಯಲ್ಲಿ ಸಂಭವಿಸಿದ ಅಪಘಾತ. ಹೀಗಾಗಿ ಆ ಮಾರ್ಗದಲ್ಲಿ ಹೋಗ್ತಾ ಇದ್ದ ಬೇರೆ ವಾಹನಗಳಲ್ಲಿನ ಜನ ಕೂಡ ಈ ಬೆಂಕಿಗೆ ಆಹುತಿಯಾದ ಬಸ್ಸಲ್ಲಿದ್ದವರ ಸಹಾಯಕ್ಕೆ ಧಾವಿಸಿದ್ದಾರೆ. ಅವರನ್ನು ಉಳಿಸೋದಕ್ಕೆ ಪ್ರಯತ್ನ ಕೂಡ ಪಟ್ಟಿದ್ದಾರೆ. ಆದರೆ ಬಸ್ಸು ಭಯಾನಕವಾಗಿ ಹೊತ್ತಿ ಉರಿತಾ ಇದ್ದ ಕಾರಣ ಅಲ್ಲಿ ಪರಿಹಾರ ಕಾರ್ಯ ಮಾಡೋದಕ್ಕೆ ತಕ್ಷಣಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಗಾಯಗೊಂಡವರನ್ನು ಆಸ್ಪತ್ರೆಗೆ ಸೇರಿಸೋ ನಿಟ್ಟಲ್ಲಿ ಆಂಬ್ಯುಲೆನ್ಸ್ ಬೇಕು. ಹಿರಿಯೂರು ಹತ್ತಿರ ಇದೆ, ಆದರೆ ಆಂಬ್ಯುಲೆನ್ಸ್ ಬರೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ನ್ಯಾಷನಲ್ ಹೈವೇ 48 ಸಂಪೂರ್ಣವಾಗಿ ಜಾಮ್ ಆಗಿತ್ತು. ಈ ಎಲ್ಲ ಕಾರಣಗಳು ಕೂಡ ಅಲ್ಲಿ ಸಾವಿನ ಸಂಖ್ಯೆಯನ್ನು ಹೆಚ್ಚು ಮಾಡಿವೆ. ಇದೆಲ್ಲದರ ಜೊತೆ ಹಿರಿಯೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಬಸ್ ಚಾಲಕ ಅಪಘಾತದ ಆ ದುರಂತ ಕ್ಷಣವನ್ನು ನೆನಪು ಮಾಡಿಕೊಂಡಿದ್ದಾನೆ. ಎದುರಿನಿಂದ ವೇಗವಾಗಿ ಬಂದ ಲಾರಿ ಬಸ್ಸಿಗೆ ಡಿಕ್ಕಿ ಹೊಡಿತಂತೆ. ಆ ಸಮಯದಲ್ಲಿ ಬಸ್ ಚಾಲಕ ಅಪಘಾತವನ್ನು ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟನಂತೆ. ಆದರೆ ಪಕ್ಕದಲ್ಲಿ ಮತ್ತೊಂದು ಬಸ್ ಇದ್ದ ಕಾರಣ ಅದು ಸಾಧ್ಯ ಆಗಿಲ್ಲ. ಹೀಗಾಗಿ ಲಾರಿ ಬಂದು ಬಸ್ಸಿಗೆ ಡಿಕ್ಕಿ ಹೊಡಿತು. ತಕ್ಷಣ ಬೆಂಕಿ ಹೊತ್ಕೊಳ್ತು ಅಂತ ಬಸ್ನ ಚಾಲಕ ರಫೀಕ್ ಹೇಳಿದ್ದಾನೆ. ಇನ್ನು ಬಸ್ಸಿಗೆ ಲಾರಿಯ ಡಿಕ್ಕಿ.
ಗೆಳೆಯರೆ, ಆ ಲಾರಿ ಡಿವೈಡರ್ನ ದಾಟಿ ಬಂದು ಬಸ್ಸಿಗೆ ಡಿಕ್ಕಿ ಹೊಡೆದಿದೆ ಅಂದರೆ ಅದರ ಸ್ಪೀಡ್ ಎಷ್ಟಿತ್ತು ಅನ್ನೋದನ್ನು ಕೂಡ ಗಮನಿಸಬೇಕು. ಹಾಗೆಯೇ ಆ ಲಾರಿ ಯಾವ ರಾಜ್ಯದ್ದು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಯಾಕೆಂದರೆ ಉತ್ತರ ಭಾರತದಿಂದ, ಅದರಲ್ಲೂ ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಪಂಜಾಬ್, ರಾಜಸ್ಥಾನ, ಹರಿಯಾಣಗಳಿಂದ ಬರುವ ಲಾರಿ ಚಾಲಕರಿದ್ದಾರೆ ನೋಡಿ, ಅವರಲ್ಲಿ ಸಾಕಷ್ಟು ಜನ ತುಂಬ ಒಳ್ಳೆ ಡ್ರೈವರ್ಗಳಿದ್ದಾರೆ. ಆದರೆ ಆ ಭಾಗದಿಂದ ಬರುವ ಲಾರಿಗಳಲ್ಲೇ ಗಾಂಜಾದಂಥ ವಸ್ತುಗಳು ಇರುತ್ತವೆ. ಕೆಲ ಚಾಲಕರು ಊಟ ಮಾಡಿ ಒಂದಷ್ಟು ಗಾಂಜಾನೋ ಅಫೀಮನ್ನೋ ತಿಂದ್ಕೊಂಡು ವಾಹನ ಚಲಾಯಿಸೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಅವರು ಅವರದ್ದೇ ಲೋಕವನ್ನು ಸೇರ್ತಾ ಹೋಗ್ತಾರೆ. ಇಂಥ ಚಾಲಕರ ಕಾರಣದಿಂದಾಗಿ ಸಾಕಷ್ಟು ಬಾರಿ ಹೆದ್ದಾರಿಯಲ್ಲಿ ಅಪಘಾತಗಳು ಸಂಭವಿಸುತ್ತವೆ. ಇನ್ನು ತುಂಬ ದೂರದಿಂದ ಸರಕುಗಳನ್ನು ತಗೊಂಡು ಬರೋ ಸಾಕಷ್ಟು ಚಾಲಕರಿಗೆ ಟೈಮ್ ಟಾರ್ಗೆಟ್ ಕೂಡ ಇರುತ್ತೆ. ಅಂದರೆ ಅವನು ಇಷ್ಟು ಗಂಟೆಯ ಒಳಗೆ ತಾನು ತಲುಪಬೇಕಾದ ಜಾಗವನ್ನು ತಲುಪಬೇಕು ಅನ್ನೋ ಟಾರ್ಗೆಟನ್ನು ಇಟ್ಕೊಂಡೇ ಈ ಲಾರಿಗಳಲ್ಲಿ ಸರಕನ್ನು ತುಂಬಿ ಕಳುಹಿಸಲಾಗಿರುತ್ತೆ. ಹೀಗಾಗಿ ಕೂಡ ಅವರು ಅತ್ಯಂತ ವೇಗವಾಗಿ, ಅತ್ಯಂತ ಬೇಜವಾಬ್ದಾರಿಯಿಂದ ರಸ್ತೆಯಲ್ಲಿ ಚಾಲನೆ ಮಾಡಿಕೊಂಡು ಬರ್ತಾ ಇರ್ತಾರೆ. ಇಂಥ ಕಾರಣಗಳು ಸಾಕಷ್ಟು ಬಾರಿ ಅಪಘಾತಗಳನ್ನು ಮಾಡಿಸತ್ವೆ. ಹೀಗಾಗಿ ಇಲ್ಲಿ ರಾತ್ರಿಯ ಕಾರಣಕ್ಕೋ, ಹೈವೇ ಹಿಪ್ನೋಸಿಸ್ನ ಕಾರಣಕ್ಕೋ ಈ ಲಾರಿ ಚಾಲಕ ಅಪಘಾತ ಮಾಡಿದ್ನ, ಅಥವಾ ಅವನ ಬಾಯಲ್ಲಿ ಅಫೀಮೋ ಮತ್ತೊಂದು ಇತ್ತ, ಮಾದಕ ಪದಾರ್ಥಗಳ ಕಾರಣಕ್ಕಲ್ಲಿ ಅಪಘಾತ ಆಯ್ತಾ, ಅಥವಾ ಚಳಿ ಹೆಚ್ಚಾಗಿರೋದ್ರಿಂದ ಫಾಗ್ ಜಾಸ್ತಿ ಇದ್ದು ಚಾಲಕನಿಗೆ ಮುಂದೆ ಏನಿದೆ ಅನ್ನೋದು ಗೊತ್ತಾಗದೆ ಅಲ್ಲಿ ಅಪಘಾತ ಉಂಟಾಯ್ತಾ, ಇದೆಲ್ಲವೂ ಕೂಡ ತನಿಖೆಯ ನಂತರವೇ ಗೊತ್ತಾಗಬೇಕಾಗತ್ತೆ. ಇನ್ನು ಈಗ ಅಪಘಾತಕ್ಕೆ ಕಾರಣವಾದ ಲಾರಿಯ ಚಾಲಕನನ್ನು ಉತ್ತರ ಪ್ರದೇಶ ಮೂಲದ ಕುಲದೀಪ್ ಅಂತ ಗುರುತಿಸಲಾಗಿದೆ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ದಾರೆ. ಮೃತಪಟ್ಟವರ ದೇಹವನ್ನು ಗುರುತಿಸುವ ಕೆಲಸ ಕೂಡ ಆಗ್ತಾ ಇದೆ. ಬಸ್ಸಲ್ಲಿ ಯಾರು ಹೋಗ್ತಾ ಇದ್ರು ಅವರ ಸಂಬಂಧಿಕರು ಚಿತ್ರದುರ್ಗ ಜಿಲ್ಲಾ ಪೊಲೀಸರನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆಯಬಹುದು. ಇನ್ನು ಸ್ಲೀಪರ್ ಬಸ್ಸು, ಗೆಳೆಯರೆ, ಸಾಮಾನ್ಯವಾಗಿ ಸ್ಲೀಪರ್ ಬಸ್ಸುಗಳು ಸುಖದಾಯಕ ಅನ್ಸತ್ವೆ. ಬಸ್ಸಲ್ಲಿ ನಿದ್ದೆ ಮಾಡ್ಕೊಂಡು ಹೋಗಬಹುದು. ಹೀಗಾಗಿ ಸ್ಲೀಪರ್ ಕೋಚುಗಳನ್ನು ಸಾಕಷ್ಟು ಜನ ಪ್ರಿಫರ್ ಮಾಡ್ತಾರೆ. ಸೊ ಬಸ್ ಆಪರೇಟರ್ಗಳು ಕೂಡ ಹೆಚ್ಚಾಗಿ ಸ್ಲೀಪರ್ ಬಸ್ಗಳನ್ನು ಓಡಿಸೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಎಲ್ಲ ಸ್ಲೀಪರ್ ಕೋಚುಗಳು ಕೂಡ RTO ಮಾನ್ಯತೆಯನ್ನು ಪಡ್ಕೊಂಡಿರೋದಿಲ್ಲ. ಬಸ್ಸುಗಳನ್ನು ಸಾಕಷ್ಟು ಮಾಡಿಫೈ ಮಾಡ್ಕೊಂಡು ಓಡಿಸ್ತಾರೆ. ಅದರ ಜೊತೆ ಸ್ಲೀಪರ್ ಬಸ್ಸು ಅಂತಿದ್ದಂತೆ ಅದರಲ್ಲಿನ ಸ್ಕ್ರೀನ್ಗಳು ನೈಲಾನ್ವಾಗಿರುತ್ತವೆ. ಹಾಗೆಯೇ ಬೆಡ್ಶೀಟುಗಳಿರುತ್ತವೆ. ಬೆಡ್ ಸ್ಪ್ರೆಡ್ ಕೂಡ ದಹನಕಾರಿಯಾಗಿರುತ್ತೆ. ಈ ವಿಷಯವನ್ನು ಪ್ರತಿ ಬಾರಿ ಅಪಘಾತ ಆದಾಗಲೂ ಕೂಡ ನಾನು ಹೇಳ್ತಾನೆ ಬರ್ತಾ ಇದ್ದೀನಿ. ಇತ್ತೀಚೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಈ ರೀತಿಯ ದಹನಕಾರಿ ವಸ್ತುಗಳನ್ನು ಬಸ್ಸುಗಳಲ್ಲಿಡಬಾರದು ಅಂತ ಹೇಳಿದ್ರು. ಆದರೂ ಬಸ್ಸುಗಳಲ್ಲಿ ಅವುಗಳನ್ನು ನಾವು ಇವತ್ತಿಗೂ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಯಾಕೆ ಅಂದರೆ ಅದನ್ನು ನಿಯಂತ್ರಿಸಬೇಕಾದ ಇಲಾಖೆ ಏನಿದೆ ಅದು ಕೆಲಸ ಮಾಡೋದನ್ನು ನಿಲ್ಲಿಸಿದೆ. ಇನ್ನು ಬಸ್ ಮಾಲೀಕರಿಗೆ ಲಾಭ ಮಾಡ್ಕೋಬೇಕು. ಹೀಗಾಗಿ ಅವರಾಗಿ ಅದನ್ನು ಸರಿಪಡಿಸೋದಕ್ಕೆ ಹೋಗೋದಿಲ್ಲ. RTO ಅಧಿಕಾರಿಗಳು ಇಂಥ ಅವಘಡಗಳು ಸಂಭವಿಸಿದಾಗ 1-2 ದಿನ ಕೆಲಸ ಮಾಡ್ತಾರೆ. ಒಂದಷ್ಟು ಬಸ್ಸುಗಳನ್ನು ಹಿಡ್ಕೊಂಡು ಬರ್ತಾರೆ, ತಮ್ಮ ಜೇಬುಗಳನ್ನು ತುಂಬಿಸ್ಕೋತಾರೆ, ಆನಂತರ ಅವುಗಳನ್ನು ಬಿಟ್ಟು ಕಳುಹಿಸ್ತಾರೆ. ಹೀಗಾಗಿ ಇಂಥ ಅಪಘಾತಗಳು ನಮ್ಮಲ್ಲಿ ನಿರಂತರವಾಗಿ ನಡೀತಲೇ ಇರುತ್ತವೆ. ಬಸ್ಸುಗಳ ಒಳಗೆ ನೈಲಾನ್ ಪರದೆಗಳು, ಬೆಂಕಿಗೆ ಬೇಗ ಆಹುತಿಯಾಗೋ ಥರದ ತೆಳು ವಸ್ತುಗಳು ಇರೋದ್ರಿಂದ ಅಕಸ್ಮಾತ್ ಬಸ್ಸಿಗೆ ಬೆಂಕಿ ಬಿದ್ದರೆ ಅವು ಧಗಧಗಿಸಿ ಉರಿಯೋದಕ್ಕೆ ಶುರು ಆಗುತ್ತವೆ. ಇದರಿಂದ ಬಸ್ಸಿನ ತುಂಬ ಹೊಗೆ ತುಂಬಿಕೊಳ್ಳುತ್ತೆ. ಪ್ರಯಾಣಿಕರಿಗೆ ತಕ್ಷಣಕ್ಕೆ ಹೊರಬರೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಸ್ಲೀಪರ್ ಬಸ್ಸುಗಳಲ್ಲಿ ಅಪ್ಪರ್ ಹಾಗೂ ಲೋಯರ್ ಬರ್ತ್ಗಳಿರುತ್ತವೆ. ಅಪಘಾತಗಳಾದ ಸಮಯದಲ್ಲಿ ಅವರಿಗೆ ಅಲ್ಲಿಂದ ತಕ್ಷಣಕ್ಕೆ ಇಳಿದು ತಪ್ಪಿಸ್ಕೊಳ್ಳೋದು ಕೂಡ ಕಷ್ಟ ಆಗಬಹುದು. ಅದರಲ್ಲೂ ಅಪ್ಪರ್ ಬರ್ತ್ಗಳಲ್ಲಿರೋರು ಹಾಗೂ ಮಲಗಿರೋರು ಮಿಂಚಿನ ವೇಗದಲ್ಲಿ ಹೊರಬರೋದು ಕಷ್ಟ ಆಗುತ್ತೆ. ಇನ್ನು ಈಗಿನ ಬಸ್ಸುಗಳಲ್ಲಿ ಎಲ್ಲವೂ ಕೂಡ ಆಟೋಮೇಟೆಡ್ ಆಗಿರುತ್ತವೆ. ಹೀಗಾಗಿ ಬೆಂಕಿ ಹೊತ್ಕೊಂಡ ಸಂದರ್ಭದಲ್ಲಿ ಡೋರುಗಳು ಕೂಡ ಓಪನ್ ಆಗೋದಿಲ್ಲ. ಇದೆಲ್ಲದರ ಜೊತೆಗೆ ಬಸ್ ಒಳಗೆ ಬೇಗ ಹೊಗೆ ಆವರಿಸ್ಕೊಳ್ಳುತ್ತೆ, ಉಸಿರಾಟದ ಸಮಸ್ಯೆ ಉಂಟಾಗುತ್ತೆ. ಜನಕ್ಕೆ ಎಚ್ಚರ ಆದರೂ ಕೂಡ ಅವರು ಪ್ಯಾನಿಕ್ ಆಗ್ತಾರೆ. ಹೀಗಾಗಿ ಅಲ್ಲಿ ಸಾವಿನ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಇಂಥ ಬಸ್ಸುಗಳಲ್ಲಿ ಬೆಂಕಿಗೆ ಬೇಗ ಹೊತ್ತಿ ಉರಿಯುವ ವಸ್ತುಗಳನ್ನು ಇಟ್ಕೋಬಾರ್ದು. ಎಮರ್ಜೆನ್ಸಿ ಡೋರುಗಳ ಸಂಖ್ಯೆನ ಹೆಚ್ಚು ಮಾಡಬೇಕು. ಹಾಗೆ ಬೆಂಕಿಯ ಅಪಘಾತ ಉಂಟಾದ ಸಂದರ್ಭದಲ್ಲಿ ಬೆಂಕಿಯನ್ನು ಆರಿಸೋದಕ್ಕೆ ಬೇಕಾಗುವ ವಸ್ತುಗಳನ್ನು ಬಸ್ಸಲ್ಲಿಡಬೇಕು. ಈ ಥರದ ಸಾಕಷ್ಟು ನಿಯಮಗಳಿವೆ. ಆದರೆ ಅದನ್ನೆಲ್ಲ ಪಾಲಿಸೋರು ಯಾರು, ಪಾಲಿಸುವಂತೆ ಮಾಡುವವರು ಯಾರು? ಎಲ್ಲರೂ ಕೂಡ ಲಾಭಕ್ಕಾಗಿಯೇ ಬದುಕ್ತಾ ಇರುವಾಗ ಪ್ರಯಾಣಿಕರ ಜೀವದ ಜವಾಬ್ದಾರಿಯನ್ನು ಯಾರು ತಾನೇ ತಗೋತಾರೆ? ಇನ್ನು ಬಸ್ ಡ್ರೈವರ್ಗಳು, ಈ ಪ್ರಕರಣದಲ್ಲಿ ಲಾರಿ ಚಾಲಕನ ಅಜಾಗರೂಕತೆ ಕಾಣಿಸ್ತಾ ಇದೆ ಅಂತ SP ಹಾಗೂ DC ಹೇಳಿದ್ದಾರೆ. ಆದರೆ
ಬಸ್ ಡ್ರೈವರ್ಗಳು ಕೂಡ ಸಾಮಾನ್ಯವಾಗಿ ತುಂಬಾ ವೇಗವಾಗಿ ಬಸ್ಸನ್ನು ಓಡಿಸ್ತಾ ಇರ್ತಾರೆ. ಅದರಲ್ಲೂ ನೈಟ್ ಸರ್ವಿಸ್ ಬಸ್ಗಳಲ್ಲಿ ಈ ವೇಗ ತುಂಬಾ ಹೆಚ್ಚಿರುತ್ತೆ. ಇದಕ್ಕೆಲ್ಲದಕ್ಕೂ ಕೂಡ ಸಾರಿಗೆ ಇಲಾಖೆ ಕಡಿವಾಣವನ್ನು ಹಾಕಬೇಕು. ಇಲ್ಲಿ ಬಸ್ ಓನರ್ಗಳಿಗೂ ಸಮಸ್ಯೆ ಇರುತ್ತೆ, ಅವರಿಗೆ ನಷ್ಟ ಆಗುತ್ತೆ, ಮತ್ತೇನೋ ಆಗುತ್ತೆ ಅನ್ನೋ ಕಾರಣಕ್ಕೆ ಪ್ರಯಾಣಿಕರ ಜೀವ ಒತ್ತೆ ಇಡೋದು ಸರಿಯಲ್ಲ. ಸದ್ಯಕ್ಕೆ ಪರಿಹಾರ ಕಾಮಗಾರಿಗಳು ನಡೀತಾ ಇವೆ. ಇನ್ನು ಸಾವನ್ನಪ್ಪಿದವರನ್ನ ಗುರುತಿಸಬೇಕಾದ ಕೆಲಸ ಆಗಬೇಕಾಗಿದೆ. ಕ್ರಿಸ್ಮಸ್ ರಜೆಯ ಖುಷಿಯನ್ನು ಅನುಭವಿಸಬೇಕಿದ್ದವರು ಜವರಾಯನ ಜೊತೆ ಹೋಗಿದ್ದಾರೆ. ಆ ಬಸ್ಸಲ್ಲಿ ಬಲಿಯಾದವರ ಕುಟುಂಬಗಳಿಗೆ ನೋವನ್ನ ಭರಿಸುವ ಶಕ್ತಿ ಸಿಗಲಿ, ಮಡಿದವರ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂತ ನಾವು ಆ ಭಗವಂತನನ್ನ ಕೇಳಿಕೊಳ್ಳೋಣ. ಹಾಗೆ ಇಂಥ ಅಪಘಾತಗಳಾದಾಗಲಾದರೂ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಮಾನವೀಯತೆ ಸ್ವಲ್ಪ ಎಚ್ಚರಗೊಳ್ಳಿ. ಜೀವನ ಪೂರ್ತಿ ಪ್ರತಿಯೊಂದು ಕಡೆಯಲ್ಲೂ ಹೇಸಿಗೆಗೆ ಬಾಯಿ ಹಾಕ್ತಾ ಜೇಬು ತುಂಬಿಸ್ಕೊಳ್ಳೋ ಕೆಲಸವನ್ನೇ ಮಾಡದೆ ಒಂದಷ್ಟು ಪ್ರಾಮಾಣಿಕ ಕೆಲಸವನ್ನ ಆ ಅಧಿಕಾರಿಗಳು ಮಾಡಲಿ ಅಂತ ಆಶಿಸೋಣ. ಇಂಥ ಅಪಘಾತಗಳು ಮುಂದೆ ಆಗದಿರಲಿ ಅಂತ ಬಯಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.